ವೆಲ್ಕಮ್ ಟು ಅಂಬಿಕಾ ಕನ್ನಡತಿ ಚಾನಲ್. ಇವತ್ತು ನಾನು ಸಿಂಕ್ ಆರ್ಗನೈಸೇಷನ್ ಮತ್ತು ವಾಶ್ ಬೇಸಿನ್ ಆರ್ಗನೈಸೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ವಾಶ್ ಬೇಸಿನ್ ಆರ್ಗನೈಸೇಷನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ಏನಿದೆ ಅಲ್ಲ, ಇದು ವಾಶ್ ಬೇಸಿನಲ್ಲಿ ವಾಶ್ ಬೇಸಿನ್ ಹತ್ರ ನಾನು ಒಂದು ಅಮೆಝಾನಿಂದ ಪರ್ಚೇಸ್ ಮಾಡಿರೋ ಅಂಥದ್ದು ಇದೊಂದು ಪ್ಲಾಸ್ಟಿಕ್ ಆರ್ಗನೈಸರು. ಇದ್ರ ಒಳಗಡೆ ಒಂದು ಡೆಟಾಲ್ದೊಂದು ಹ್ಯಾಂಡ್ ವಾಶ್ದು ಇದಿಟ್ಟಿದ್ದೀನಿ, ಬಾಕ್ಸ್ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆಗೆ ಒಂದು ಟವಲ್ ಹಾಕಿದ್ದೀನಿ, ಅಂದರೆ ಹ್ಯಾಂಡ್ ವಾಶ್ ಆದಮೇಲೆ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ರಿಂಗ್ಗೆ ಟವಲ್ನ ಹಾಕಿದ್ದೀನಿ, ಸ್ಟೀಲ್ ರಿಂಗ್ಗೆ. ಅದನ್ನು 2 days ಒನ್ಸ್ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ನಾನು ನಾರ್ಮಲಾಗಿ ಏನಪ್ಪ ಅಂದರೆ ಆದಷ್ಟು ಯಾವುದೇ ಒಂದು ಏರಿಯಾ ಆದ್ರೂ ಅದನ್ನು ಡೆಕೋರೇಟಿವ್ ಆಗಿಡೋದಕ್ಕೆ ಅಂತ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಲಿಕ್ವಿಡ್ ಸೋಪ್ ಏನಿದೆ ಅಲ್ಲಿ ಒಂದು ರೋಸ್ ಅದು ಆರ್ಟಿಫಿಷಿಯಲ್ ಫ್ಲವರ್ ಇಟ್ಟಿದ್ದೀನಿ. ಇಲ್ಲೊಂದು ಹ್ಯಾಂಗಿಂಗ್ ಹಾಕಿ ಅದಕ್ಕೆ ಒಂದು ಟೆಡಿ ಬೇರ್ನ ನಾನು ಹ್ಯಾಂಗ್ ಮಾಡಿದ್ದೀನಿ. ನೀವು ಅನ್ಕೋಬೋದು ಏನಿದು ವಾಶ್ ಬೇಸಿನ್ ಏರಿಯಾದಲ್ಲೆಲ್ಲ ಟೆಡಿ ಬೇರ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ಯಾವುದೇ ಒಂದು ಸಣ್ಣ ಏರಿಯಾ ಆದ್ರೂ ಅದು ಸ್ವಲ್ಪ ಡೆಕೋರೇಟಿವ್ ಆಗಿಡಬೇಕು ಅಂತ ಆಸೆ. ಸೊ ಹಾಗಾಗಿ ಅದನ್ನು ಹಾಕಿದ್ದೀನಿ. ಮತ್ತು ಅಲ್ಲೊಂದು ಲೈಟ್, ಚಿಕ್ಕದೊಂದು ಲೈಟ್ನ ಕೂಡ ಹಾಕ್ಸಿದ್ದೀನಿ. ಮತ್ತು ಇಲ್ಲೊಂದು ಗ್ಲಾಸ್ ಶೆಲ್ಫ್ ಒಂದು ಇಡಿಸಿದ್ದೀನಿ ನಾನು ಟಾಪಲ್ಲಿ. ಆ ಗ್ಲಾಸ್ ಶೆಲ್ಫ್ ಮೇಲೆ 2 ಅದು ನ್ಯಾಚುರಲ್ ಪ್ಲ್ಯಾಂಟ್ಸ್, ಅದು ನಾನು ಇವಾಗ ತೋರಿಸಿದ್ದು ನಿಮಗೆ. 2 ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳನ್ನ ನಾನು ಡೆಕೋರೇಷನ್ಗೋಸ್ಕರನೇ ನಾನು ಇಟ್ಟಿದ್ದೀನಿ. ಅದು ಒಂದು ಪೆನ್ಸಿಲ್ ಕ್ಯಾಕ್ಟಸ್ಸು ಇದರಲ್ಲಿರೋದು, ಯಾವುದರಲ್ಲಿ ಒಂದು ಮಡಿಕೆಯಲ್ಲಿರೋದು, ಮಗ್ಗಲ್ಲಿರೋದು ಅದು ಟ್ರಯಾಂಗಲ್ ಹಾರ್ಟ್ ಅಲ್ಲ, ಅದು ಇದು ಇನ್ನೊಂದು ಥರ ಏನಂತಾರೆ ಅದನ್ನು, ಟ್ರಯಾಂಗಲ್ ಹಾರ್ಟ್. ಅದು ನಾರ್ಮಲಾಗಿ ಡೈಲಿ ನಾನು ವಾಶ್ ಬೇಸಿನ್ನ ಕ್ಲೀನ್ ಮಾಡ್ತಾ ಇರ್ತೀನಿ. ಮಾರ್ನಿಂಗ್ ಒನ್ಸು ಎಲ್ಲರದು ಟಿಫನ್ ಆದಮೇಲೆ ಮತ್ತು ನೈಟ್ ಟೈಮು. ಸೊ ಹಾಗಾಗಿ ವಾಶ್ ಬೇಸಿನ್ ಇಷ್ಟು ನೀಟಾಗಿ ಇದೆ, ಏರಿಯಾ ಕೂಡ ಇಷ್ಟು ನೀಟಾಗಿದೆ. ಇವತ್ತು ನಾನು ಸಿಂಕಿನ ಕೆಳಗಡೆ ಇರುವಂತಹ ಕಬೋರ್ಡಲ್ಲಿ ಯಾವ ಥರ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಏನೆಲ್ಲ ಐಟಮ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇದು ಏನಿದೆ ಅಲ್ಲ, ಇದು ಬ್ಯಾಸ್ಕೆಟ್. ಈ ಬ್ಯಾಸ್ಕೆಟ್ ಒಳಗಡೆ ನಾನು ಎಲ್ಲ ರೀತಿ ಕ್ಲೀನಿಂಗ್ ಕ್ಲಾತ್ಸ್ಗಳನ್ನೆಲ್ಲ ನಾನು ಇದ್ರೊಳಗಡೆನೆ ಇಟ್ಕೊಂಡಿರೋದು. ಕ್ಲೀನಿಂಗ್ ಕ್ಲಾತ್ಸ್ನೆಲ್ಲ ನಾರ್ಮಲ್ ಆಗಿ ಅಂದರೆ ಮನೆಯದು ಡ್ರೆಸ್ಸಿಂಗ್ ಟೇಬಲ್, ಟಿವಿಗಳನ್ನೆಲ್ಲ ಏನು ಒರೆಸಿರ್ತೀನಿ, ಡೈಲಿ ಟೀಪಾಯಿಗಳನ್ನ ಒರೆಸಿರ್ತೀನಿ, ಆ ಕ್ಲಾತ್ಸು, ಮತ್ತು ಅಡುಗೆ ಮನೆ ಕ್ಲೀನಿಂಗ್ ಕ್ಲಾತ್ಸು ಅದನ್ನೆಲ್ಲ, ಮತ್ತು ವಾಶ್ ಬೇಸಿನ್ ಹತ್ರ ಹಾಕುವಂಥ ಟವಲ್ಸು, ಅದೆಲ್ಲ ನಾನು ಈ ಬ್ಯಾಸ್ಕೆಟಲ್ಲೇನೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಇದನ್ನು ಡೈಲಿ ವಾಶ್ ಮಾಡ್ತೀನಿ. ನಾನು ಯೂಸ್ ಮಾಡಾದ್ಮೇಲೆ ಡೈಲಿ ವಾಶ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಎಲ್ಲಾನು ಇಷ್ಟೊಂದು ನೀಟಾಗಿದೆ. ಒಂದು ಸ್ವಲ್ಪ ಪರ್ಫ್ಯೂಮ್ ಬರುವಂಥ ಲಿಕ್ವಿಡ್ ಒಂದಿದೆ, ಸೋಪ್ ಲಿಕ್ವಿಡ್. ನೀವು ಬೇಕಾದರೆ ವಿಮ್ ಲಿಕ್ವಿಡ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸ್ಮೆಲ್ ಚೆನ್ನಾಗಿರುತ್ತೆ ಕ್ಲಾತ್ದು. ನಾವು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಸ್ವಲ್ಪ ಏನು ಗಲೀಜಿರುತ್ತೆ, ಅದ್ರದ್ದು ಸ್ಮೆಲ್ ಎಲ್ಲಾನು ಬರಲ್ಲ, ತುಂಬ ನೀಟಾಗಿರುತ್ತೆ. ಸೊ ಇಲ್ಲಿ ನಾನು ಇದನ್ನ ಕ್ಲಾತ್ಸ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹಾಗೆ ಬ್ಯಾಕ್ ಸೈಡ್ ಇನ್ನೊಂದು ಬ್ಯಾಸ್ಕೆಟ್ ಇಟ್ಟಿದ್ದೀನಿ. ಈ ಬ್ಯಾಸ್ಕೆಟ್ ಒಳಗಡೆ ನಾನು ಏನೇನು ಸ್ಟೋರ್ ಮಾಡಿದ್ದೀನಿ ಅಂತ ಅಂದರೆ, ಇದು ಎಲ್ಲ ಎಕ್ಸ್ಟ್ರಾ ಕ್ಲೀನಿಂಗ್ ಥಿಂಗ್ಸು ನಾನು ಇದ್ರೊಳಗಡೆ ಸ್ಟೋರ್ ಮಾಡಿರೋದು ತೋರಿಸ್ತೀನಿ. ಇದು ನೋಡಿ, ಇದು ಲೈಫ್ ಬಾಯ್ ಲಿಕ್ವಿಡ್ ಏನಿದೆಯಲ್ಲ, ಅದು ಒಂದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಅದು ಬೈ 1 get 1 free ಇತ್ತು. ಸೊ ಆಫರಲ್ಲಿ ನಾನು ಇದನ್ನು ತೊಗೊಂಡಿರೋದು. ಸೊ ಇಲ್ಲಿ ನೋಡಿ, ಈ ಲೈಫ್ ಬಾಯ್ದು ಅದು ವಾಶ್ ಬೇಸಿನ್ ಹತ್ರ ಏನು ನಾನು ಹ್ಯಾಂಡ್ ವಾಶ್ ಇಟ್ಟಿದ್ದೀನಿ, ಅದು ಕ್ಲೀನ್ ಮಾಡಿ ಅದು ಖಾಲಿ ಆಗ್ತಾ ಇದ್ದಂಗೆ ಇದರಿಂದ ನಾನು ಫಿಲ್ ಮಾಡ್ಕೊಳ್ತೀನಿ. ಮತ್ತು ಇನ್ನು ಈ ಬ್ಯಾಸ್ಕೆಟ್ ಒಳಗಡೆ ಈ ಥರದ್ದು ಏನಿದು ಪಾತ್ರೆ ಉಜ್ಜೋದಕ್ಕೆ ಏನು ನಾವು ನಾರು ಯೂಸ್ ಮಾಡ್ತೀವಲ್ಲ
ಅದನ್ನ ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಗಾರ್ಬೇಜ್ ಕವರ್ ಇದು ಇನ್ನೂ ನಾನು ಓಪನ್ ಮಾಡಿಲ್ಲ ಇದನ್ನ, ಬಿಕಾಸ್ ಸ್ಟೋರೇಜ್ಗೆ ಬೇರೆ ಕಡೆ ನಾನು ಇಲ್ಲೇನೆ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಅದು ಖಾಲಿ ಆದ್ಮೇಲೆ, ಆ ಕವರ್ಸ್ ಎಲ್ಲ ಖಾಲಿ ಆದ್ಮೇಲೆ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ಮತ್ತೆ ಇದ್ರೊಳಗಡೆ ನಾನು ವಿಂಬಾರ್ ಕೂಡ ಇಟ್ಟಿದ್ದೀನಿ. ವಿಂಬಾರ್ ಸೋಪ್ ಎಲ್ಲಾನು ನಾನು ವಿಂಬಾರ್ ಸೋಪ್ ಕೂಡ ನಾನು ಇಲ್ಲೇನೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲಾ ತರ, ಇಷ್ಟೇ ಅಲ್ಲ, ಇವನ್ ಎಲ್ಲಾ ತರ ಕ್ಲೀನಿಂಗ್ ಐಟಮ್ಸ್ಗಳನ್ನ ನಾರ್ಮಲ್ ಆಗಿ ನಾನು ಇದ್ರೊಳಗಡೆನೆ ನಾನು ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ. ಇದು ಮತ್ತೆ ಮಿಸ್ಟರ್ ಮಜಲ್ದು ಫ್ಲೋರ್ ಕ್ಲೀನಿಂಗ್ ಏನ್ ಬರುತ್ತೆ, ಅದರಲ್ಲಿ ಎಕ್ಸ್ಟ್ರಾ ಥಿಂಗ್ಸ್ ಅದನ್ನೆಲ್ಲ ನಾನು ಇಲ್ಲಿ ಒಳಗಡೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀನಿ. ಬ್ಯಾಸ್ಕೆಟ್ ಅಲ್ಲಿ ಸ್ಟೋರೇಜ್ ಮಾಡಿ ಎಕ್ಸ್ಟ್ರಾ ಐಟಮ್ಸ್ನೆಲ್ಲ ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆಗೆ ಬಂದ್ರೆ, ಇಲ್ಲಿ ಇದು ಬಂದ್ಬಿಟ್ಟು ಇದು ಫ್ಲೋರ್ ಕ್ಲೀನಿಂಗ್. ಈ ಫ್ಲೋರ್ ಕ್ಲೀನಿಂಗ್ ನಾನು ಇಲ್ಲೇ ಸಿಂಕ್ ಕೆಳಗಡೆನೆ ಇಟ್ಟಿರ್ತೀನಿ. ಡೈಲಿ ನಾನು ಮನೆ ಒರೆಸ್ಕೋಬೇಕಾದ್ರೆ ಇದು ಮಿಸ್ಟರ್ ಮಜಲ್ ಏನಿದಲ್ಲ, ನಾನು ಇದನ್ನೇನೆ ಯೂಸ್ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಬರುತ್ತೆ ಪ್ಯಾಕ್ ಒಂದು, ಆ ಪ್ಯಾಕ್ ನಾನು ಮೇಲ್ಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಯೂಸ್ ಮಾಡ್ತೀನಿ. ಇದು ಗ್ರೌಂಡ್ ಫ್ಲೋರ್ಗೆ ಅಂತ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಸೊ ಇದೊಂದು ಖಾಲಿದೊಂದು ಬಾಕ್ಸ್ ಇದೆ, ಹಂಗೆ ಇಟ್ಟಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಕಾಕ್ರೋಚ್ ಹಿಟ್. ನಾನು ಎವ್ರಿ ಸೆಕೆಂಡ್ ಸ್ಯಾಟರ್ಡೇಸ್ ನಾರ್ಮಲ್ ಆಗಿ ನಮಗೆ ಆಫೀಸ್ ರಜಾ ಇರುತ್ತೆ. ಸೊ ಆ ಟೈಮಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದ್ಸತಿ ಮಂತ್ಲಿ ಒನ್ಸ್ ಕಂಪಲ್ಸರಿ ಅದನ್ನ ಸ್ಪ್ರೇ ಮಾಡಿಬಿಡ್ತೀನಿ. ಇದು ಬಂದ್ಬಿಟ್ಟು ವೆಟ್ ವೈಪ್ಸ್ ಇಟ್ಟಿದ್ದೀನಿ. ಮುಂದೊಂದ್ಸತಿ ಏನಾದ್ರೂ ಇವಾಗ ಗ್ರೈಂಡರ್ಗಳು, ಮಿಕ್ಸಿಗಳು, ಮತ್ತೆ ನಂದು ಇದು ಏನ್ ಬರುತ್ತೆ, ಏನದು ಏನಪ್ಪ ಇದು, ಸಾರಿ, ಹಾಬ್ ಎಲ್ಲಾನು ಕ್ಲೀನ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀನಿ. ಸಮ್ಟೈಮ್ಸ್ ನಾನು ನಾರ್ಮಲ್ ಆಗಿ ವೆಟ್ ಕ್ಲಾತ್ಸ್ ಅಲ್ಲೇ ಒರೆಸೋದು, ಬಟ್ ಸಮ್ಟೈಮ್ಸ್ ಇರ್ಲಿ ಅಂತ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಅಪ್ಪರ್ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು, ಮತ್ತೆ ಇಲ್ಲಿ ಇನ್ನೊಂದು ಇದಿದೆ. ಈ ಅಪ್ಪರ್ ಪೋರ್ಷನ್ ಅಲ್ಲಿ ನಾನು ಈ ಸೋಪ್ ಪೌಡರ್ ಇಟ್ಕೊಂಡಿದ್ದೀನಿ. ಇದು ಬೆಳಿಗ್ಗೆ ಹೊತ್ತು ನಾನು ಅಡಿಗೆ ಎಲ್ಲ ಆದ್ಮೇಲೆ, ಮತ್ತೆ ನೈಟ್ ಟೈಮ್ ಪಾತ್ರೆ ಎಲ್ಲ ಬೆಳಗಾದ್ಮೇಲೆ ಅಡಿಗೆ ಮನೆ ಒಂದ್ಸತಿ ಕ್ಲೀನ್ ಮಾಡೋದಿಕ್ಕೆ ಇದ್ರೊಳಗಡೆ ಸೋಪ್ ಪೌಡರ್ ಹಾಕಿ ಇಟ್ಟಿದ್ದೀನಿ. ಸೊ ಇದ್ರೊಳಗಡೆ ನಾನು ಗಾರ್ಬೇಜ್ ಕವರ್ನ ನಾನು ಇದ್ರೊಳಗಡೆ ಇಟ್ಟಿರ್ತೀನಿ. ಇವಾಗೆಲ್ಲ ಖಾಲಿ ಆಗಿದೆ, ಇನ್ನು ಒಂದೇ ಒಂದಿದೆ. ನಾನು ಇದು ಬಂದ್ಬಿಟ್ಟು ಮಿಕ್ಸಿದು ಸಂದಿಲಿ, ಗ್ರೈಂಡರ್ ಸಂದಿಲಿ ಎಲ್ಲಾನು ಕ್ಲೀನಿಂಗ್ ಆಗಿ ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲೇನೇನೆ ಪೀತಾಂಬರಿ ಪೌಡರ್ ಕೂಡ ನಾನು ಪಾತ್ರೆ ಬೆಳಗೋದಿಕ್ಕೆ ಅಂತ ಅಂದ್ಬಿಟ್ಟು ಪೀತಾಂಬರಿ ಪೌಡರ್ ಇಟ್ಕೊಂಡಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ವೀಲ್ ಪೌಡರ್. ನಾರ್ಮಲ್ ಆಗಿ ನಾನು ಎಕ್ಸ್ಟ್ರಾ ತಂದಿದ್ರೆ ಇಲ್ಲಿ ಬ್ಯಾಸ್ಕೆಟ್ ಒಳಗಡೆ ಹಾಕಿರ್ತೀನಿ, ಬಟ್ ಇದು ಸ್ವಲ್ಪ ಕಟ್ ಮಾಡಿಬಿಟ್ಟಿರೋದ್ರಿಂದ ಇರ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಬ್ಯಾಸ್ಕೆಟ್ ಒಳಗಡೆ ಚೆಲ್ಲೋಗ್ಬಿಟ್ರೆ ಯಾಕೆ ಅಂತ ಅಂದ್ಬಿಟ್ಟು ಇದ್ರೊಳಗಡೆ ಇಟ್ಕೊಂಡಿದ್ದೀನಿ. ಅಂದೆನ್ ಇಲ್ಲಿ ಫನ್ನಲ್ ಒಂದು ಇಟ್ಕೊಂಡಿದ್ದೀನಿ. ಇದೇನಕ್ಕೆ ಅಂತ ಅಂದ್ರೆ ಈ ತರ ಇವಾಗ ಈ ಮಿಸ್ಟರ್ ಮಜಲ್ ಏನಿದೆ, ಇದು ಪ್ಯಾಕೆಟ್ ಒಂದು ಬರುತ್ತೆ, ಆ ಪ್ಯಾಕೆಟ್ ಇದ್ರೊಳಗಡೆ ಹಾಕ್ಬೇಕಂದ್ರೆ ಚೆಲ್ಲೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹಾಕೋದಿಕ್ಕೆ, ಮತ್ತೆ ಎಣ್ಣೆಗಳನ್ನ ಹಾಕ್ಬೇಕಂದ್ರೆ, ದೀಪದ ಎಣ್ಣೆ ಏನಾದ್ರು ಹಾಕ್ಬೇಕಂದ್ರೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಆಮೇಲೆ ಹಂಗೆ ತೊಳೆದ್ಬಿಟ್ಟು ಇದ್ರೊಳಗಡೆನೆ ಇಟ್ಕೊಂಡ್ಬಿಡ್ತೀನಿ. ಸೊ ನಾನು ಯಾವುದೇ ಮತ್ತೆ ನಾನು ಸಿಂಕ್ ಹತ್ರ ಆಗ್ಲಿ ಅಥವಾ ಇಲ್ಲಾಗ್ಲಿ ವೆಟ್ ಆಗಿರುವಂತಹ ವಿಮ್ ಸೋಪ್ಗಳಿರ್ಬೋದು, ಅಂದ್ರೆ ವಿಮ್ ಬಾರಿ ನಾವು ಪಾತ್ರೆ ಬೆಳಗಕ್ಕೆ ಇಟ್ಟಿರ್ತೀವಿ, ಅದೆಲ್ಲ ಆದಷ್ಟು ನಾನು ಕಿಚನ್ ವಿಂಡೋ ಇಂದ ಸ್ವಲ್ಪ ಆಚೆ ಕಡೆಗೆ ಇಟ್ಟಿರ್ತೀನಿ. ಅಂದ್ರೆ ನಾನು ಕಿಚನ್ ವಿಂಡೋ ಇಂದ ಕೈ ಹಾಕಿದ್ರೆ ಅದು ಹಂಗೆ ಇಟ್ಟಿಕ್ಸಿ ತಗೊಳ್ಬೇಕು ಅನ್ನೋ ತರ ಅದನ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ. ಸೊ ಯಾವುದನ್ನು ನಾನು ಒಳಗಡೆ ಇಟ್ಟಿರಲ್ಲ. ಇಲ್ಲಿ ಬರೀ ಈ ತರ ಸೋಪ್ ಪೌಡರು, ಪೀತಾಂಬರಿ ಪೌಡರ್ಸ್, ಮಿಸ್ಟರ್ ಮಜಲ್ಲು, ಕ್ಲೀನಿಂಗ್ ಕ್ಲಾತ್, ಮತ್ತೆ ಈ ತರ ಏನದು ಹ್ಯಾಂಡ್ ವಾಶ್ ಎಲ್ಲ ಸ್ಟೋರೇಜ್ ಮಾಡಿ, ಹ್ಯಾಂಡ್ ವಾಶ್ಗಳನ್ನ, ಹ್ಯಾಂಡ್ ವಾಶ್ ಮತ್ತೆ ವಿಮ್ ಬಾರ್ಗಳು, ಮತ್ತೆ ಪೀತಾಂಬರಿ ಪೌಡರ್ ಏನಾದ್ರು ಎಕ್ಸ್ಟ್ರಾ ತಗೊಂಡಿದ್ರೆ ಅದೆಲ್ಲಾನು ನಾನು ಈ ತರ ಬ್ಯಾಸ್ಕೆಟ್ ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಈ ತರ ನಾನು ನನ್ನ ಈವನ್ ಕಾಲಿನ್ ಅಷ್ಟೇ, ಕಾಲಿನ್ ಖಾಲಿ ಆಗಿದೆ, ಅದನ್ನು ನಾನು ಎಕ್ಸ್ಟ್ರಾ ಇದ್ರೆ ಬ್ಯಾಸ್ಕೆಟ್ ಒಳಗಡೆ, ಇಲ್ಲಾಂದ್ರೆ ಯೂಸೇಜ್ ಮಾಡುವಂತದ್ದಾದ್ರೆ ನಾನು ಇಲ್ಲೇ ಇಟ್ಕೊಳ್ಳೋದು. ಸೊ ಆಲ್ ಕ್ಲೀನಿಂಗ್ ಐಟಮ್ಸ್ ಅಂದ್ರೆ ಅಡಿಗೆ ಮನೆ ಕ್ಲೀನಿಂಗು, ಪಾತ್ರೆ ಬೆಳಗೋ ಅಂತದ್ದು,
ಕಿಚನ್ನು, ಡೈನಿಂಗ್ ಹಾಲು ಮತ್ತೆ ಕೆಳಗಡೆ ಹಾಲಿಂದೆಲ್ಲ ಏನ್ ಕ್ಲೀನಿಂಗ್ ಇದೆ ಅದೆಲ್ಲ ಮೋಸ್ಟ್ ಆಫ್ ದ ಐಟಮ್ಸ್ ನಾನು ಇಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ.